ಹರ್ಷು ಹರ್ಷು ಬೆಂಡೆಕಾಯಿ ಗ್ರೇವಿ ಮಾಡಲಿ. ನಮಸ್ಕಾರ ರೀ ಎಲ್ಲರಿಗೂ. ಈ ಬೆಂಡೆಕಾಯಿ ಗ್ರೇವಿನ ನಾವು ಚಪಾತಿ, ದೋಸೆ ಮತ್ತು ಬಿಸಿ ಬಿಸಿ ಅನ್ನದ ಜೊತೆನೂ ತಿನ್ಬೋದು ರೀ. ಇದನ್ನು ಮಾಡಕ್ಕೆ ನಾ ಪ್ಲೇಟ್ ಒಳಗೆ ಏನೇನು ತೋರ್ಸಾತೇನಲ್ರಿ ಎಲ್ಲನೂ ತೊಗೋಬೇಕ್ರಿ. ಒಂದು ಬಾಳ್ಗಿಗೆ ಹಾಕಿ ಇವನ್ನ ಒಂದು ಸ್ವಲ್ಪ ಹೊತ್ತು ಹುರ್ಕೋಬೇಕ್ರಿ. ಒಂದು ಅರ್ಧ ಹುರಿದ್ಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಕಲರ್ ಚೇಂಜ್ ಆಗೋ ಮಟ್ಟ ಹುರ್ಕೊಂಡು ಪೂರ್ತಿ ತಣ್ಣಗೆ ಆದಮೇಲೆ ಒಂದು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡು ಈ ಥರ ಸಣ್ಣಗೆ ರುಬ್ಕೋಬೇಕ್ರಿ, ಪೇಸ್ಟ್ ಗತೆ. ಅದ ಬಾಳ್ಗಿಗೆ 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಈಗ ಕಟ್ ಮಾಡ್ಕೊಂಡಿದ್ದು ಬೆಂಡೆಕಾಯಿನ ಹಾಕ್ಕೊಂಡು ಸಾಫ್ಟ್ ಆಗೋ ಮಟ್ಟ ಫ್ರೈ ಮಾಡ್ಕೋಬೇಕ್ರಿ. ಅದ ಬಾಳ್ಗಿ ಒಳಗೆ ಮತ್ತೊಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ 1 ಟೇಬಲ್ ಸ್ಪೂನ್ ಜೀರಿಗೆ, 1 ಹಸಿರು ಮೆಣಸಿನ್ಕಾಯಿ, 1 ಒಣ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಉಳ್ಳಾಗಡ್ಡಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕ್ರಿ. ಒಂದು ಸ್ವಲ್ಪ ಟೊಮ್ಯಾಟೊನು ಹಾಕಿ ಇದನ್ನು ಫ್ರೈ ಮಾಡಿಕೊಂಡು ನಾವು ಅವಾಗ ರುಬ್ಬಿಟ್ಕೊಂಡಿದ್ವಲ್ರಿ ಮಸಾಲಿನ, ಆ ಮಸಾಲೆ ಹಾಕೋಬೇಕ್ರಿ. ಈಗ ಇದಕ್ಕೆ ಆ ಮಿಕ್ಸಿಗೆ ಒಂದು ಸ್ವಲ್ಪ ನೀರು ಹಾಕಿ ಹಾಕ್ಕೊಂಡೇನ್ರಿ. ಒಂದು ಸಲ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ನೀರು ಕಡಿಮೆ ಅನ್ನಿಸ್ತ್ರಿ, ಅದಕ್ಕೆ ಒಂದು ಅರ್ಧ ಕಪ್ ನೀರು ಹಾಕ್ಕೊಂಡೆ. ಈಗ ಸ್ವಲ್ಪ ಅರಿಶಿನ, ಸ್ವಲ್ಪ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕಿ ಒಂದು ಕುದಿ ಬಂದಮೇಲೆ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ರಿ ಬೆಂಡೆಕಾಯಿನ ಹಾಕ್ಕೊಂಡು 1-2 ಕುದಿ ಬಂದಮೇಲೆ ಇದಕ್ಕೆ ಲಾಸ್ಟಿಗೆ ಕೊತ್ತಂಬರಿನ ಹಾಕಿದ್ರೆ ಈ ಬೆಂಡೆಕಾಯಿ ಗ್ರೇವಿ ರೆಡಿ ಆಗ್ತೈತ್ರಿ. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿರಿ ಮತ್ತು ಹೆಂಗಾಗಿತ್ತಂತ ಕಮೆಂಟ್ ಮಾಡಿ ತಿಳಿಸ್ರಿ. ಮಾಡಿದ್ಮೇಲೆ ಅರ್ಶುನ ಪ್ಲೇಟ್ನೂ ರೆಡಿ ಆತ್ರಿ. ಈಗ ಅರ್ಶುಗೆ ಟೇಸ್ಟ್ ಮಾಡಕ್ಕೆ ಕೊಡ್ತೀನಿ, ಟೇಸ್ಟ್ ಮಾಡಿ ಹೆಂಗಾಗೈತೆ ಅಂತ ಹೇಳ್ತಾನೆ ನೋಡ್ರಿ. ಅರ್ಶು, ಬೆಂಡೆಕಾಯಿ ಗ್ರೇವಿ ರೆಡಿ.